ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಕ್ರಿಕೆಟ್ ಅಪ್ಡೇಟ್ಗಳ ಬಗ್ಗೆ ನೋಡ್ಕೊಂಡು ಬರೋಣ. ಫಸ್ಟ್ ಅಪ್ಡೇಟ್ ಬಂದು ವಿಜಯ್ ಶಂಕರ್ ಅವರ ಬಗ್ಗೆ ಆಗಿರ್ತದೆ. ನೀವೆಲ್ಲ ನೋಡಿರ್ತೀರಾ, ವಿಜಯ್ ಶಂಕರ್ ಟೀಮ್ ಇಂಡಿಯಾಕ್ಕೆ ಆಡಿದಂತಹ ಆಟಗಾರ ಆಗಿರ್ತಾನೆ. ಹಾಗೇನೆ ಚೆನ್ನೈ ಸೂಪರ್ ಕಿಂಗ್ ಪರನೂ ಕೂಡ ಆಟ ಆಡಿದ್ದಾರೆ. ಹಾಗೇನೆ ತಮಿಳುನಾಡಿನ ಒಬ್ಬ ಖಾಯಂ ಸದಸ್ಯ ಅಂತ ಹೇಳ್ಬಹುದಾಗಿರ್ತದೆ. ಇವರೀಗ ತಮ್ಮ ಕ್ರಿಕೆಟ್ ಕರಿಯರ್ಗೆ ಗುಡ್ ಬೈ ಹೇಳಿದ್ದಾರೆ, ಅಂದ್ರೆ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಸದ್ಯಕ್ಕೆ ಅವರು ಟೀಮ್ ಇಂಡಿಯಾದ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ. ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಿಂದ ಅವರು ರಿಟೈರ್ಮೆಂಟ್ ಪಡ್ಕೊಂಡಿದ್ದಾರೆ. ಆದ್ರೆ IPL ಆಗಿರ್ಬೋದು ಅಥವಾ ರಣಜಿ ಆಗಿರ್ಬೋದು, ಈ ಎಲ್ಲಾ ಮ್ಯಾಚ್ಗಳಿಗೆ ಲಭ್ಯರಿರ್ತಾರೆ. ಬಟ್ ಅವರು ಇಂಡಿಯಾದ ಮ್ಯಾಚ್ಗೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ರಿಟೈರ್ಮೆಂಟ್ ಒಂದು ಔಪಚಾರಿಕ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರಿಗೆ ಇವಾಗ ಟೀಮ್ ಇಂಡಿಯಾದಲ್ಲಿ ಅವಕಾಶ ಇಲ್ಲ. ನಿಮ್ಗೆಲ್ಲ ಗೊತ್ತಿರ್ಬೋದು, ಅಂಬಾತಿ ರಾಯುಡು ಅವರ ಬದಲಿಗೆ ಈ ಆಲ್ರೌಂಡರ್ ಅನ್ನು ನಮ್ಮ ಟೀಮ್ ಇಂಡಿಯಾದಲ್ಲಿ ಜಾಯಿನ್ ಮಾಡಿಸಿದ್ರು, ಅದು ವರ್ಲ್ಡ್ ಕಪ್ ನಲ್ಲಿ. ಇವರು ಇವಾಗ ಟೀಮ್ ಇಂಡಿಯಾಕ್ಕೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಮುಂದಿನ ಜೀವನ ಇವರಿಗೆ ಸುಖಮಯವಾಗಿರಲಿ ಅಂತ ಹಾರೈಸೋಣ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಅಂಬರೀಶ್ ರಘುವಂಶಿ ರೂಲ್ಡ್ ಔಟ್ ಆಗಿದ್ದಾರೆ. KKRಗೆ ನೆಕ್ಸ್ಟ್ ಮ್ಯಾಚ್ ಏನಿದೆ ತುಂಬಾನೇ ಇಂಪಾರ್ಟೆಂಟ್ ಮ್ಯಾಚ್ ಆಗಿರ್ತದೆ. ಒಂದ್ ವೇಳೆ RR ಸೋತ್ರೆ ಇವಾಗ KKR ನ ಬಲಿಷ್ಠ ಪ್ಲೇಯರ್ ಅಂಬರೀಶ್ ರಘುವಂಶಿ ಏನಿದ್ದಾರೆ ಅವರು ರೂಲ್ಡ್ ಔಟ್ ಆಗಿದ್ದಾರೆ. ಹಿಂದಿನ ಮ್ಯಾಚ್ ನಲ್ಲಿ ಅವರಿಗೆ ಇಂಜುರಿ ಆಗಿತ್ತು. ಅದೇ ರೀಸನ್ ಇವಾಗ ದೊಡ್ಡದಾಗಿದೆ. ಆದ್ರಿಂದ ಅವರು ಇವಾಗ ಟೀಮ್ ಇಂದ ಹೊರಗಡೆ ಹೋಗಿದ್ದಾರೆ. ರಿಪ್ಲೇಸ್ಮೆಂಟ್ ಅಂತೂ ಮಾಡಿಸೋದಿಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ KKR ಇರುವುದು ಲಾಸ್ಟ್ ಲೀಗ್ ಮ್ಯಾಚ್ ಆಗಿರ್ತದೆ. ಒಂದ್ ವೇಳೆ KKR ಈ ಮ್ಯಾಚ್ ಅನ್ನು ವಿನ್ ಆದ್ರೆ, ಪಂಜಾಬ್ ಕಿಂಗ್ಸ್ ತನ್ನ ಮ್ಯಾಚ್ ಅನ್ನು ಸೋತ್ರೆ, RR ತನ್ನ ಮ್ಯಾಚ್ ಅನ್ನು ಸೋತ್ರೆ, ಅವಾಗ KKR ಮೇಲೆ ಬರ್ಬೋದಾಗಿರ್ತದೆ. ತುಂಬಾನೇ ಲೆಕ್ಕಾಚಾರದ ವಿಷಯಗಳಿರ್ತವೆ. ಆದ್ರೂ ಕೂಡ KKRಗೆ ಲಾಸ್ಟ್ ಮ್ಯಾಚ್ ತುಂಬಾನೇ ಇಂಪಾರ್ಟೆಂಟ್. ಒಂದ್ ವೇಳೆ KKR ವಿನ್ ಆದ್ರೆ ಮಾತ್ರ ಎಲ್ಲೋ ಒಂದು ಸ್ವಲ್ಪ ಹೋಪ್ ಅಂತ ಅನ್ಸುತ್ತೆ. ಆದ್ರೆ ಅಂಥ ಒಂದು ಇಂಪಾರ್ಟೆಂಟ್ ಮ್ಯಾಚ್ಗೆ ಇವಾಗ ಇವರು ಅಲಭ್ಯರಾಗಿರ್ತಾರೆ. ರೂಲ್ಡ್ ಔಟ್ ಆಗಿದ್ದಾರೆ. ಏನ್ ಮಾಡಕ್ ಆಗೋದಿಲ್ಲ. ಇಂಜುರಿ ಅಂದ್ಮೇಲೆ ಪ್ಲೇಯರ್ಗಳು ಸ್ವಲ್ಪ ಕನ್ಸರ್ನ್ ಮಾಡ್ಲೇಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಅವರ ಕರಿಯರ್ ನ ಹಾಳು ಮಾಡಬಹುದಾಗ್ತದೆ. ಇಂಜುರಿ ಅಂದ್ರೆ ಎಲ್ಲಾ ಪ್ಲೇಯರ್ಗಳು ಇರುತ್ತಾರೆ. ಆ ಇಂಜುರಿ ಇಟ್ಕೊಂಡು ಆಟ ಆಡೋಕಂತೂ ಯಾವ ಪ್ಲೇಯರ್ ಕೂಡ ಬರೋದಿಲ್ಲ. ರಘುವಂಶಿ ಅವರು ಬೇಗ ರಿಕವರಿ ಆಗ್ಲಿ ಅಂತ ಹಾರೈಸೋಣ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು MS ಧೋನಿಗೆ CSK ಇಂದ ಮೋಸವಾಯ್ತಾ? ಹೌದು, ಈ ರೀತಿಯಾದಂತಹ ಚರ್ಚೆಗಳು ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ನಡೀತಿದೆ. ಯಾಕಂತ ಹೇಳಿದ್ರೆ ಒಂದು ರಿಪೋರ್ಟಿನ ಪ್ರಕಾರ MS ಧೋನಿ ಅವರಿಗೆ ರವೀಂದ್ರ ಜಡೇಜಾ ಅವರ ಟ್ರೇಡ್ ಏನಿದೆ ಅದರ ಬಗ್ಗೆ ಚೂರು ಗೊತ್ತಿಲ್ಲವಂತೆ. ಸಂಜು ಸ್ಯಾಮ್ಸನ್ ಅವರನ್ನು ಟೀಮ್ ನಲ್ಲಿ ಎಂಟ್ರಿ ಮಾಡಿಸ್ಕೊಳ್ತಾರೆ ಅನ್ನೋದಕ್ಕೂ ಕೂಡ ಯಾವುದೇ ಹಿಂಟ್ ಕೊಟ್ಟಿರಲ್ಲ ಅಂತೆ. CSK ಮ್ಯಾನೇಜ್ಮೆಂಟ್ ಧೋನಿಯನ್ನು ಈ ಬಗ್ಗೆ ಯಾವುದೇ ಒಂದು ಕ್ವಶನ್ ಕೂಡ ಮಾಡಿಲ್ವಂತೆ. ಇದರಿಂದ ಧೋನಿಗೆ CSK ಮೇಲೆ ಸ್ವಲ್ಪ ಅಸಮಾಧಾನ ಉಂಟು ಅಂತ ಹೇಳಲಾಗ್ತದೆ. ಅದೇ ವಿಷಯಕ್ಕೆ ಧೋನಿ ಈ ಬಾರಿಯ IPL ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇರ್ಬೋದು, ಯಾಕಂತ ಹೇಳಿದ್ರೆ ಧೋನಿಗೆ ಸರ್ ಜಡೇಜಾ ಏನಿದ್ದಾರೆ ತುಂಬಾನೇ ಆಪ್ತರಾಗಿದ್ರು. ಅದರಿಂದ ಜಡೇಜಾ ಅವರನ್ನು ಧೋನಿ ಯಾವತ್ತೂ ಕೈ ಬಿಡಲ್ಲ ಅಂತ ಅನಿಸ್ತಾ ಇತ್ತು. ಆದ್ರೆ ಯಾಕೆ ಬಿಟ್ರು ಅನ್ನೋದಕ್ಕೆ ಇವಾಗ ಉತ್ತರ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ಫ್ರಾಂಚೈಸಿ ಕ್ರಿಕೆಟ್ ಅಂದ್ರೇನೆ ಹಾಗೇನೆ, ಯಾವೊಬ್ಬ ಪ್ಲೇಯರ್ ಅನ್ನು ಕೂಡ ಕೇಳೋದಿಲ್ಲ. ಅವರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ಟೀಮ್ ನ ಬ್ಯಾಲೆನ್ಸ್ ಮಾಡಕ್ಕೆ ನೋಡ್ತಾರೆ. ಇದರಲ್ಲಿ ಎಮೋಷನ್ ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ ಒಳ್ಳೇದನ್ಸುತ್ತೆ. ನಮ್ಮ RCB ತರ ಯಾರು ಕೂಡ ಲಾಯಲ್ ಆಗಿರೋದಿಲ್ಲ. ಧೋನಿ ಇಷ್ಟರವರೆಗೆ CSKಗೆ ಲಾಯಲ್ ಆಗಿದ್ರು. ಆದ್ರೆ CSK ಮ್ಯಾನೇಜ್ಮೆಂಟ್ ಇಲ್ಲಿ ಧೋನಿಗೆ ಲಾಯಲ್ ಆಗಿತ್ತಾ ಅನ್ನೋದು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು CSKಯ ಅಪ್ಡೇಟ್ ಆಗಿರ್ತದೆ. CSKಯ ಕ್ಯಾಪ್ಟನ್ಗೆ ದಂಡ ಬಿದ್ದಿದೆ. CSKಯ ಹಿಂದಿನ ಮ್ಯಾಚ್ ಸೋತಿದೆ. ಆ ಮ್ಯಾಚ್ ನಲ್ಲಿ ಸೋತ ಕಾರಣ ಇರ್ಬೋದೇನೋ ಗೊತ್ತಿಲ್ಲ, CSKಯ ಕ್ಯಾಪ್ಟನ್ಗೆ ದಂಡ ಬಿದ್ದಿದೆ. ರೀಸನ್ ಬಂದು ಸ್ಲೋ ಓವರ್ ರೇಟಿಂಗ್ ಆಗಿರ್ತದೆ. ತುಂಬಾನೇ ಇಂಪಾರ್ಟೆಂಟ್ ಮ್ಯಾಚ್ ಆಗಿತ್ತು. GTಯ ಬ್ಯಾಟ್ಸ್ಮನ್ ಗಳು CSKಯ ಬೌಲರ್ ಗಳನ್ನು ದಂಡಿಸ್ತಾ ಇದ್ರು. ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಟೀಮ್ ನ ಸೆಟ್ಟಿಂಗ್ ಮಾಡುವಾಗ ಅಥವಾ ಫೀಲ್ಡಿಂಗ್ ಸೆಟ್ಟಿಂಗ್ ಮಾಡುವಾಗ ಸಮಯಾವಕಾಶ ತೆಗೆದುಕೊಳ್ಳುವುದಂತೂ ಗ್ಯಾರಂಟಿ ಆಗಿರ್ತದೆ. ಅದೇ ರೀತಿ ಸ್ವಲ್ಪ ಸಮಯ ಜಾಸ್ತಿ ತೆಗೆದುಕೊಂಡು ಅಂತ ಅನಿಸ್ತಾ ಇದೆ. ಅದೇ ರೀಸನ್ಗೆ ಇವಾಗ ಋತುರಾಜ್ ಗಾಯಕ್ವಾಡ್ಗೆ ದಂಡ ಬಿದ್ದಿದೆ. ದಂಡ ಎಷ್ಟಂತ ಹೇಳಿದ್ರೆ 24 ಲಕ್ಷ ದಂಡ ಬಿದ್ದಿದೆ ಅಂತೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ನಮ್ಮ RCBಯ ಕೋಚ್ ಆದಂತಹ DK ಅಣ್ಣನ ಬಗ್ಗೆ ಆಗಿರ್ತದೆ. DK ಅಣ್ಣ ಚೆನ್ನೈನ ಕೋಚ್ ಆಗ್ತಾರ, ಈ ರೀತಿಯಾದಂತಹ ಮಾತುಕತೆ ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ ಅಂತೆ. ಆ ರೀತಿಯಾದಂತಹ ಅಪ್ಡೇಟ್ ಬರ್ತಾ ಇದೆ. ಯಾಕಿರ್ಬೋದು ಅಂತ ಹೇಳಿದ್ರೆ CSKಯ ಶೋಚನೆಯ ಸ್ಥಿತಿ ಇದೆಯಲ್ಲ ಈ ಬಾರಿಯ IPL ನಲ್ಲಿ, ಅದು ಎಲ್ಲ ಅಭಿಮಾನಿಗಳಿಗೆ ತುಂಬಾ ಕೋಪ ಬಾರಿಸಿದೆ ಅಂತೆ. ಆ ಕೋಪದಿಂದಾಗಿ ಎಲ್ಲರನ್ನು ಕಿತ್ತಾಕ್ಬೇಕಂತ ನೋಡ್ತಾ ಇದ್ದಾರೆ. ಸ್ಟೀಫನ್ ಫ್ಲೇಮಿಂಗ್ ಏನಿದ್ದಾರೆ ತುಂಬಾ ಸಮಯದಿಂದ ಕೋಚ್ ಮಾಡ್ತಾ ಇದ್ದಾರೆ. ಅವರ ಬದಲಿ ಇವಾಗ ಮಾಡ್ಬೇಕಂತ ಅಭಿಮಾನಿಗಳು ಈ ಒಂದು ಮಾತುಕತೆ ನಡೆಸ್ತಾ ಇದ್ದಾರಂತೆ.
ಅವರ ಮಾತುಕತೆ ಏನೋ ಸರಿಯಾಗಿದೆ, ಆದ್ರೆ ಅವರು ಕಣ್ಣು ಹಾಕಿದ್ದು ನಮ್ಮ RCBಯ ಕೋಚ್ ಆದಂತ DK ಅಣ್ಣನ ಮೇಲೆ ಆಗಿರ್ತದೆ. ಸೊ ಅದಕ್ಕೂ ಒಂದು ರೀಸನ್ ಉಂಟು. ಏನಂತ ಹೇಳಿದ್ರೆ DK ಅಣ್ಣ ಏನಿದ್ದಾರೆ ಅವರು ತಮಿಳ್ನಾಡಿನವರೇ ಆಗಿರ್ತದೆ. ಸೊ ಚೆನ್ನೈನ ಪರ ಅವರು ಆಡ್ಬೇಕಂತ ಆಸೆ ಪಟ್ಟಿದ್ರಂತೆ, ಅವರು ಕೂಡ ಇದೇ ಮಾತನ್ನ ಹೇಳಿದ್ರು. ಸೊ ಇವಾಗಂತೂ ಆಡೋಕ್ಕಾಗೋದಿಲ್ಲ, ಸೊ ಚೆನ್ನೈನ ಪರ ಕೋಚಿಂಗ್ ಆದ್ರೂ ಮಾಡ್ಲಿ ಅಂತ CSK ಅಭಿಮಾನಿಗಳ ಅಂದ್ರೆ CSKಯ ಕೆಲವೊಂದು ಅಭಿಮಾನಿಗಳ ಒಂದು ಮಾತುಕತೆ ಅಂತ ಹೇಳ್ಬಹುದಾಗಿರ್ತದೆ. ಸೊ ಸದ್ಯಕ್ಕಂತೂ ಅವರ ಈ ಆಸೆ ಈಡೇರೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ RCB ಅಷ್ಟು ಸುಲಭದಲ್ಲಿ DK ಅಣ್ಣನ ಬಿಟ್ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ DK ಅಣ್ಣ ಮೆಂಟರ್ ಆಗಿದ್ರು, ಇವಾಗ ಬ್ಯಾಟಿಂಗ್ ಕೋಚ್ ಆಗಿದ್ದಾರೆ, ಇನ್ಮೇಲೆ ನಮ್ಮ ಹೆಡ್ ಕೋಚ್ ಆಗ್ತಾರೆ. DK ಅಣ್ಣ ನಮ್ಮ RCBಯ ಕೋಚ್, ಅದೊಂದು ಗ್ಯಾರಂಟಿ. ಇನ್ನು 10 ವರ್ಷಗಳ ಕಾಲ CSK ಅಭಿಮಾನಿಗಳಿಗೆ ಈ ಒಂದು ಆಸೆ ಈಡೇರೋದು ಗ್ಯಾರಂಟಿ ಇರೋದಿಲ್ಲ. ಹಾಗೇನೆ ನಮ್ಮ DK ಅಣ್ಣನಿಗೆ ಒಂದು ಜೈ ಹೇಳ್ತಾ ಈ ಬಾರಿಯೂ ನಮ್ಮ RCB ಕಪ್ ಪಡೀಲಿ, ಅದು ನಮ್ಮ DK ಅಣ್ಣನ ಕೋಚಿಂಗ್ ನಲ್ಲಿ ಅಂತ ಹೇಳೋಣ. ಸೊ ಈ ಒಂದು ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ರಪ್ಪ. ಯಾಕಂತ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬ್ ತುಂಬಾನೇ ಕಡಿಮೆ ಮಟ್ಟದಲ್ಲಿದೆ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಏನಿದೆಯಲ್ಲ ಅದು ನಮ್ಗೆ ಎನರ್ಜಿ ಬೂಸ್ಟ್ ಮಾಡ್ತದೆ ಅಂತ ಹೇಳ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡೋದಲ್ಲಿ ಕಂಜೂಸಿ ಮಾಡಬೇಡಿ. ನಮಸ್ಕಾರ.